ಯಾಕೆ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಇಂಥ ಸಂಘರ್ಷ ಏರ್ಪಡ್ತು ಅಂತಂದ್ರೆ ಅಧಿಕಾರಿಗಳ ವರ್ಗಾವಣೆ. ಇದು ಮೊದಲೇ ನಿರ್ಧಾರವಾಗಿತ್ತು. ಅಂದ್ರೆ ವರ್ಗಾವಣೆ ಮಾಡಬೇಕು ಅಂತಂತಂದ್ರೆ ಡಿಸಿಎಂ ಅವರನ್ನು ಕೇಳಬೇಕು ಅನ್ನೋದಿತ್ತು. ಆದರೆ ಅನುಮತಿ ಇಲ್ಲದೇ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಗರಂ ಆಗಿರೋದು. ಅದರಲ್ಲೂ ತಮ್ಮ ಇಲಾಖೆಗೆ ಸಂಬಂಧಿಸಿದ ವರ್ಗಾವಣೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಕ್ಕಾಗಿದ್ದಾರೆ. ಇಂಜಿನಿಯರ್ಗಳ ಸ್ಥಳ ನಿಯುಕ್ತಿಗೆ ಸಿಎಂಗೆ ಕಡತದಲ್ಲಿ ಸಲ್ಲಿಸಲಾಗಿತ್ತು. ಆ ಕಡತಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅನುಮೋದನೆಯನ್ನ ಕೊಡ್ತಾರೆ. ಸಿಎಂ ಅನುಮೋದನೆ ಆದಮೇಲೆ 5 ಜನ ಇಂಜಿನಿಯರ್ಸ್ ವರ್ಗಾವಣೆ ಆಗ್ತಾರೆ. ಅಧಿಕಾರಿಗಳ ಸ್ಥಳ ನಿಯುಕ್ತಿಗೆ ಡಿ ಕೆ ಶಿವಕುಮಾರ್ ಅವರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದು ಇವರ ಇಲಾಖೆ, ನೀರಾವರಿ ಇಲಾಖೆ ಆಡಳಿತ ಮಂಡಳಿ ನಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಆಕ್ಷೇಪವನ್ನ ಹೊರಹಾಕ್ತಾ ಇರೋದು. ವರ್ಗಾವಣೆ ನನ್ನ ಅನುಮತಿ ಪಡಿಲೇಬೇಕು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು. ಈ ಹಿಂದೆಯೂ ಕೂಡ ಹೇಳಿದ್ರು. ಆದರೆ ಪರ್ಮಿಷನ್ ತಗೊಂಡಿಲ್ಲ, ಅನುಮತಿ ಪಡ್ಕೊಂಡಿಲ್ಲ. ಸ್ಥಳ ನಿಯುಕ್ತಿ ಅಧಿಸೂಚನೆ ಹೊರಡಿಸಿರೋದೆ ಈಗ ಆಡಳಿತ ಸುಧಾರಣಾ ಇಲಾಖೆ. ಅದರ ಪತ್ರವನ್ನು ಗಮನಿಸ್ತಾ ಇದ್ದೀರಿ, ಯಾರ್ಯಾರನ್ನ ವರ್ಗಾವಣೆ ಮಾಡಲಾಯಿತು ಅಂತ. ಅದರ ವರ್ಗಾವಣೆಯ ಆದೇಶದ ಪ್ರತಿಯನ್ನು ಒಂದು ಕಡೆ ಗಮನಿಸ್ತಾ ಇದ್ರೆ, ಮತ್ತೊಂದು ಕಡೆ ಇದಕ್ಕೆ ಆಕ್ಷೇಪವನ್ನು ಸಲ್ಲಿಸಿರೋದು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರ ಆಕ್ಷೇಪದ ಪತ್ರವನ್ನು ಮತ್ತೊಂದು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಿ. ಆದೇಶ ಹೊರಡಿಸಬೇಕಾದ್ರೆ ನನ್ನ ಪೂರ್ವಾನುಮತಿಯನ್ನು ಪಡೆಯಬೇಕು, ಪಡೆದ ನಂತರ ಮಾಡ್ಕೊಳ್ಬೇಕು ಅಂತ. ಸೊ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಆ ಆಕ್ಷೇಪದ ಪತ್ರ ಬರೆದಿದ್ರಲ್ಲ, ಅದರಲ್ಲಿ ಏನಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇಲಾಖೆಗೆ ಒಳಪಡುವ ಇಲಾಖೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಮುಂತಾದ ವಿಚಾರಗಳ ಬಗ್ಗೆ ಆದೇಶ ಹೊರಡಿಸಬೇಕಾದ್ರೆ ನನ್ನ ಪೂರ್ವಾನುಮತಿಯನ್ನ ಪಡೆದ ನಂತರ ಆದೇಶವನ್ನ ಹೊರಡಿಸುವಂತೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಪ್ರಾರಂಭದಲ್ಲಿಯೇ ಟಿಪ್ಪಣಿ ಮೂಲಕ ನಿಮಗೆ ತಿಳಿಸಲಾಗಿತ್ತು. ನಂತರ ಮುಖ್ಯ ಅಭಿಯಂತರರು ಸೇವೆಗೆ ಸಂಬಂಧಿಸಿದ ಕಾರ್ಯವ್ಯಾಪ್ತಿಯನ್ನ ಜಲಸಂಪನ್ಮೂಲ ಇಲಾಖೆಯಿಂದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ವಹಿಸುವ ಕಡತದಲ್ಲಿಯೂ ಸಹ ಮೇಲ್ಕಂಡ ಸೂಚನೆಯನ್ನ ಪುನರ್ ಉಚ್ಚರಿಸಿ ಅಂತ ವಿಚಾರಗಳ ಬಗ್ಗೆ ನನ್ನ ಗಮನಕ್ಕೆ ತಂದು ನನ್ನ ನಮೂದನೆಯನ್ನ ಪಡೆದ ನಂತರವೇ ಡಿಪಿಎಆರ್ನಿಂದ ಹೊರಡಿಸಬಹುದು ಅಂತ ಸ್ಪಷ್ಟವಾಗಿ ಸೂಚನೆಯನ್ನ ನೀಡಿರುತ್ತೇನೆ. ಆದರೆ ಇತ್ತೀಚೆಗೆ 9/5/2025ರಲ್ಲಿ ನನ್ನ ಅನುಮೋದನೆ ಪಡೆಯದೆ ಕೆಲವು ಮುಖ್ಯ ಅಭಿಯಂತರರನ್ನ ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ಮಾಡಿರೋದು ನನ್ನ ಗಮನಕ್ಕೆ ಬಂದಿರುತ್ತದೆ. ನನ್ನ ಸೂಚನೆಯನ್ನ ಕಡೆಗಣಿಸಿ ಆದೇಶ ಹೊರಡಿಸಿರೋದು ನಾನು ಆಕ್ಷೇಪಿಸುತ್ತಿದ್ದೇನೆ. ಆದ್ದರಿಂದ ಸದರಿ ಆದೇಶವನ್ನ ಕೂಡಲೇ ವಾಪಸ್ ಪಡೆದು ಇಂಥ ವಿಚಾರಗಳ ಬಗ್ಗೆ ಯಾವುದೇ ಆದೇಶ ಹೊರಡಿಸಬೇಕಾದ್ರೆ ನನ್ನ ಪೂರ್ವಾನುಮತಿಯನ್ನ ಪಡೆಯಬೇಕೆಂದು ಈ ಮೂಲಕ ಸೂಚಿಸಿದೆ.